ಏನಕ್ಕ ಅಕ್ಕಿ ರುಬ್ತಾ ಇದ್ಯಾ? ಇಲ್ಲ, ಗೋಧಿ ರುಬ್ತಾ ಇದೀನಿ. ಕಾಣಿಸ್ತಾ ಇಲ್ವಾ? ಅಲ್ಲ, ಪಕ್ಕದಲ್ಲಿ ಬೆಲ್ಲ ಕೊಬ್ಬರಿ ಇಟ್ಟಿದ್ಯಲ್ಲ, ಅದನ್ನು ಜೊತೆಗಾಗಿ ರುಬ್ಬಿಡ್ತೀಯ ಅಂತ ಕೇಳ್ದೆ. ನೀನ್ ಬರ್ತೀಯಾ ಅಂತಾನೆ ಇಟ್ಟಿದೀನಿ. ನಂಗೆಯಾ? ಅತ್ತೆ ಹೇಳ್ತಾ ಇದ್ರು ನಿನ್ ಕಾಲ್ ನೋವಂತೆ. ಕಾಲ್ ತಾನೆ, ಕೈಗೇನು ಆಗಿಲ್ಲ. ಬೆಳಗ್ಗೆ ಏನ್ ತಿಂಡಿ? ಇಡ್ಲಿ. ಇಡ್ಲಿನಾ? ಇಡ್ಲಿ ಅಂದ್ರೆ ನಂಗೆ ಬೋ ಇಷ್ಟ. ಒಟ್ಟಾರೆನೆ ಬಂದ್ಬಿಡ್ತೀನಿ. ಬಾ, ಬಿಸಿ ಬಿಸಿಯಾಗಿ ಕೊಡ್ತೀನಿ. ಬಿಸಿ ಬಿಸಿ ಅಂದ್ರೆ ನಂಗೆ ಯಾಕೋ ಭಯ ಆಯ್ತದೆ. ಅದ್ ಸರಿ, ನೀನ್ ಯಾಕಿಲ್ ಬಂದೆ? ನಿಂಗೊಂದು ಗುಟ್ಟಿಶ್ಯ ಹೇಳವ ಅಂತ. ಗುಟ್ಟಿಶನ? ಎಲ್ಲದು? ಅದು ಬೆಳಗ್ಗೆ ನೀನ್ ರಸ್ತೆ ಮೇಲೆ ಬರ್ಬೇಕಾರೆ ಗುಂಡಿ ತೊಡ್ಬಿಟ್ಟು ಬೀಳ್ಸಿದ್ರಲ್ಲ, ಅದ್ ಯಾರ್ ಗೊತ್ತಾ? ಯಾರ್ಲ? ಅಲ್ಲಮ್ಮ, ಬಾರಮ್ಮ ಈಚೆಗೆ. ಯಾವನೇ ಅವನು? ನೀವಾ? ಹೌದು, ನಾನೇ. ನೆನ್ನೆ ಮದುವೆ ಮನೆಗೆ ಹಾಲು ತಂದು ಕೊಡ್ತೀನಿ ಅಂತ ಅಡ್ವಾನ್ಸ್ ಇಸ್ಕೊಂಬಂದಿಯಲ್ಲಮ್ಮ. ಎಲ್ಲಮ್ಮ ಹಾಲು? ಅದು ಏನಮ್ಮ ಅದು ಇದು? ನಿನ್ನಿಂದಾಗಿ ಮದುವೆ ಮನೆಯಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ನಾನ್ ಸುಮ್ನೆ ಬಿಡೋದಿಲ್ಲ. ಪಂಚಾಯತಿ ಸೇರಿಸಿ ದಂಡ ವಸೂಲಿ ಮಾಡ್ಬಿಡ್ತೀನಿ. ಯೋ, ಕಿರ್ಚ್ಕೋಬೇಡ. ಅದೇನ್ ಮಾಡ್ಕತ್ಯ ಮಾಡ್ಕೋ ಹೋಗು. ಏನಿದು ಜಗಳ? ಓ ಈಶ್ವರಪ್ಪನವರು, ಇಂತ ದೊಡ್ಡ ಮನುಷ್ಯರು ಇಂತ ಕಿತ್ತೋದವಳು ಮನೆ ಮುಂದೆ. ನನ್ನ ಮಗಳು ಮದುವೆಗೆ 20 ಲೀಟರ್ ಹಾಲು ತಂದು ಕೊಡ್ತೀನಿ ಅಂತ 100 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಬಂದ್ಲಲ್ಲ, ತಂದು ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಮದುವೆ ಅಂದ್ರೆ ತಮಾಷೆನೆ? ಹೊತ್ತಿಗೆ ಸರಿಯಾಗಿ ಕಾಫಿ ಕೊಡ್ಲಿಲ್ಲ ಅಂತ ಗಂಡಿನ ಕಡೆಯವ್ರು ಗಂಟು ಮುಟ್ಟೆ ಕಟ್ಬಿಟ್ಟಿದ್ರೆ ಅಷ್ಟ್ರಲ್ಲಿ ನೀನ್ ಬಂದು ಹಾಲು ಕೊಟ್ಟೆ. ಆ ದಂಡ ಇವಳು ಕಟ್ಬೇಕೋ ಬೇಡವೋ? ಕಟ್ಲೇಬೇಕು. ಕಟ್ಲಿಲ್ಲ ಅಂದ್ರೆ ಕೆರ ತಗೊಂಡು ಹೊಡೆದು ವಸೂಲಿ ಮಾಡಿ. ತಗೋ ನಿನ್ ದುಡ್ಡು. ನಷ್ಟನು ಸೇರ್ಸ್ಕೊಟ್ಟಿದೀನಿ. ಸದ್ಯ ಬದುಕ್ದೆ. ಇನ್ನೊಂದ್ಸಲ ಈ ರೀತಿ ಯಾರಿಗೂ ಮಾಡ್ಬೇಡ. ಅಣ್ಣ ಬರ್ಲಣ್ಣ? ಆಯ್ತು ತಂದೆ. ರಸ್ತೆಯಲ್ಲಿ ಹಳ್ಳ ತೊಡಿ ಯಾವ ನನ್ ಮಗ ಅಂತ ಗೊತ್ತಾಗ್ಲಿ. ಪರ್ಕೆ ತಗೊಂಡ್ ಮುಖಾನೇ ಕೆರೆಬಿಡ್ತೀನಿ. ಚೋಟು ಬಾರಪ್ಪ ಹೋಗೋಣ. ಓ, ಏನತ್ತೆ ಇವತ್ ನೀನ್ ಅಲ್ಲಿ ಕರೀತಾ ಇದೆಯಲ್ಲ, ಅಕ್ಕ ಎಲ್ಲ ಅವಳೆ? ಅವಳು ಸೈಕಲಿಂದ ಬಿದ್ದು ಕಾಲ್ ನೋಯ್ತಾ ಐತೆ ಅಂದ್ಲು. ಅದಕ್ಕೆ ನಾನ್ ಹಾಲ್ ಕರಿತಾ ಇದ್ದೀನಿ. ಒಳಗಡೆ ಇರ್ಬೇಕು ನೋಡಪ್ಪ. ಏನಕ್ಕ ಅಕ್ಕಿ ರುಬ್ತಾ ಇದ್ಯಾ? ಇಲ್ಲ, ಗೋಧಿ ರುಬ್ತಾ ಇದೀನಿ. ಕಾಣಿಸ್ತಾ ಇಲ್ವಾ? ಅಲ್ಲ, ಪಕ್ಕದಲ್ಲಿ ಬೆಲ್ಲ ಕೊಬ್ಬರಿ ಇಟ್ಟಿದ್ಯಲ್ಲ, ಅದನ್ನು ಜೊತೆಗಾಗಿ ರುಬ್ಬಿಡ್ತೀಯ ಅಂತ ಕೇಳ್ದೆ. ನೀನ್ ಬರ್ತೀಯಾ ಅಂತಾನೆ ಇಟ್ಟಿದೀನಿ. ನಂಗೆಯಾ? ಅತ್ತೆ ಹೇಳ್ತಾ ಇದ್ರು ನಿನ್ ಕಾಲ್ ನೋವಂತೆ. ಕಾಲ್ ತಾನೆ, ಕೈಗೇನು ಆಗಿಲ್ಲ. ಬೆಳಗ್ಗೆ ಏನ್ ತಿಂಡಿ? ಇಡ್ಲಿ. ಇಡ್ಲಿನಾ? ಇಡ್ಲಿ ಅಂದ್ರೆ ನಂಗೆ ಬೋ ಇಷ್ಟ. ಒಟ್ಟಾರೆನೆ ಬಂದ್ಬಿಡ್ತೀನಿ. ಬಾ, ಬಿಸಿ ಬಿಸಿಯಾಗಿ ಕೊಡ್ತೀನಿ. ಬಿಸಿ ಬಿಸಿ ಅಂದ್ರೆ ನಂಗೆ ಯಾಕೋ ಭಯ ಆಯ್ತದೆ. ಅದ್ ಸರಿ, ನೀನ್ ಯಾಕಿಲ್ ಬಂದೆ? ನಿಂಗೊಂದು ಗುಟ್ಟಿಶ್ಯ ಹೇಳವ ಅಂತ. ಗುಟ್ಟಿಶನ? ಎಲ್ಲದು? ಅದು ಬೆಳಗ್ಗೆ ನೀನ್ ರಸ್ತೆ ಮೇಲೆ ಬರ್ಬೇಕಾರೆ ಗುಂಡಿ ತೊಡ್ಬಿಟ್ಟು ಬೀಳ್ಸಿದ್ರಲ್ಲ, ಅದ್ ಯಾರ್ ಗೊತ್ತಾ? ಯಾರ್ಲ? ಅದು ತಗೋ. ಯಾರ್ಲ? ಇನ್ಯಾರು? ನೀನ್ ವೈರಿ ಆ ಪುಟ್ಟನೆ. ಪುಟ್ಟನ? ಈ ಬೆಲ್ಲದ ಮೇಲೆ ಆಣಗುಯ್ಯ. ನೀನು ಅವನ್ ಗಿರಾಕಿಗಳನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಂತೆ. ಕೋಪ ಬಂದ್ ನಂಗ್ ಮಾಡೋಣ ಅಟ್ಟೆ. ಅಕ್ಕ ಕೂತ್ಕೋ. ಎಲ್ಲೊಂಟೆ? ಅವನ್ ಬುಳ್ಳೆಗೆ ಬಿಸಿನೀರ್ ಕಾಯ್ಸಕ್ಕೆ. ಅಕ್ಕೋ, ಹಂಗ್ ಮಾಡಕ್ ಹೋಗ್ಬೇಡ. ನೀನ್ ಇವಾಗ ಜಗಳ ಕಾಯಕ್ ಹೋದ್ರೆ ನನ್ ಗುಂಡಿ ತೋಡ ಇಲ್ಲ, ಯಾರೋ ಗುಂಡಿ ತೋಡು ಬೀಳಿಸ್ಬಿಟ್ಟವ್ರೆ ಅಂತಾನೆ. ಮತ್ತೇನು ಮಾಡೋದು? ಅದಕ್ಕೆ ಒಳಗಡೆನೆ ಬತ್ತಿ ಇಕ್ಕಕ್ಕೆ ನನ್ ತಾಕ ಒಂದ್ ಐಡಿ ಇಲ್ಲ, ಅದೇ ಕೇಳು. ಏನ್ಲ ಅದು? ಬೈಲಿ. ಬರ್ಲಾ? ಬತ್ತೀನಿ. ನಂಗೆಯಾ? ಜಟಕ ಹಾಕಿದ್ರೆ ಹತ್ತಿ ಪ್ಯಾಟಿಗೆ ಹೋಗಮ್ಮ, ಜರ್ದ ಬೇಡ ತಿಂತ ನೋಡಮ್ಮ. ಅಮಾವಾಸ್ಯೆ ಮಗ್ದವಳು ಇಲ್ಲೂ ಬಂದ್ಬಿಟ್ಲು. ಎಲ್ಲರೂ ಕಾಟ ತಪ್ಪಲ್ಲ. ಜಲಬಾದಿ ತೀರಿತು ಗುರುವೆ. ಏನೇ ನೋಡ್ತಾ ಇದ್ಯಾ? ಹಾಲ್ ತುಂಬಾ ಇದೆಯಾ ಅಂತ ನೋಡ್ದೆ. ನಿಮ್ಮ ಅಯ್ಯ ನೀನೇನ್ ಅರ್ಧ ಇರ್ತದ? ಮುನ್ನೆ ನೋಡ್ತೆ ಹೋಗೆ. ನಾನು ಹೋಗ್ಬೇಕು. ಹೋಗು ಮತ್ತೆ. ನೀನ್ ತೊಳ್ಕೊ ಮತ್ತೆ. ಗಂಡಸ್ರುಗಳು ಓಡಾರ ರಸ್ತೆ ಮೊದಲೇ ಗಂಡಿ ಬೀರಿ ನೀನು. ನಾನ್ ನಿಂತ್ಕೊಂಡೆ ಅಂತ ನೀನು ನಿಂತ್ಕೊಂಡ್ಬಿಟ್ಟಿದ್ಯಾ. ಕುಂತ್ಕೋ. ಹೆಂಗೈತೆ ಮೈಗೆ? ಒಂಥರ ಮುಲ್ಮುಲ ಅಂತ ಐತೆ. ಹೋಗೋ. ನೀನ್ ಹೋಗಿ. ನೀನ್ ಹೋಗೋ. ಏನಿವ್ರ ಅಪ್ಪಂದು ರಸ್ತೆ ತಗಡು. ಏನ್ ಹಂಗ್ ನೋಡ್ತಿದ್ಯಾ? ಹಿಂದ್ಗಡೆಯಿಂದ ಬಲೆ ಜ್ವರ ಕಾಣಿಸ್ತೀಯಾ? ಅಯ್ಯೋ, ಮೊಸರು ಹಾಕಿದ್ಯಲ್ಲಯ್ಯ? ಮೊಸರು ಡಬ್ಬನ್ ಚೆನ್ನಾಗಿ ತೊಳೆದಿದ್ದಲ್ಲ. ಅಯ್ಯೋ ತಲಪ್ಪ ನನ್ನ ಹಾಲು. ದಿನ ಬಿಡ್ ದಿನ ನಿಂದಿದ್ದೆ ಗೋಳು. ನಾಳೆ ಬಂದು ನಿನ್ ದುಡ್ಡು ಚುಕ್ತ ಮಾಡ್ಕೊಂಡು ಹೋಗು. ನಿನ್ ಹಾಲು ಬೇಡ, ನಿನ್ ಸವಾಸನು ಬೇಡ. ಅದು ಬಂದು ಅಕ್ಕ, ಅದು ಅಕ್ಕನಂತೆ ಅಕ್ಕ ಹೋಗಯ್ಯ. ಏ ಹೋಗಲೇ. ಹೋಗಲೋ. ಬಜಾರಿ ನಿಂದ ಈ ಕಿತಾಪತಿ.
ಶರ್ಟ ಸರಿಲ್ಲ ಅಂದ್ರೆ ಏನು ಮಾಡ್ತೀಯ? ಮಜಾ ತಗೊಳ್ಳೋಣ. ಬಜಾರಿ ನಿನಗೆ ಎಷ್ಟೇ ಅಹಂಕಾರ ನನ್ನ ನಾಲ್ಗೆ ಉಳಿ ಇಡ್ತೀಯಾ? ಹೆಂಡತಿನಿ ಕಣೋ, ನೀನ್ ಯಾಕೋ ಹಳ್ಳ ಹೇಳುದೆ? ನಾನ್ ಹಳ್ಳ ತೋಡ್ದಂತೆ ಯಾವ ನನ್ನ ಮಗನೇ ಅಂದವನು? ನಿನ್ ಮಗ ಅಲ್ಲ, ಅವ್ರ ಅಪ್ಪನ್ ಮಗ. ಆ ಚೋಟು ಹೇಳ್ದ. ಚೋಟು ಹೇಳದ್ನ ಇಟ್ಬಿಟ್ಟಲ್ಲಪ್ಪ ಫಿಟ್ಟಿಂಗ್ನ. ಏನ್ ಫಿಟ್ಟಿಂಗು? ನಿನಗ್ ಬಂದು ನನ್ನ ಹಾಲು ಉಳಿ ಹಿಂಡು ಅಂತ ಹೇಳ್ಕೊಟ್ಟ, ನನಗ್ ಬಂದಿನ ಕೆಡುವು ಅಂತ ಹೇಳ್ಕೊಟ್ಟ. ಈ ಕಡೆ ತೊಟ್ಲು ತೂಗ್ತಾನೆ, ಆ ಕಡೆ ಮಗನ ಜೂಡ್ತಾವನೆ. ಹಂಗ ಇಷ್ಟೋ ತನಕ ಹಾವು ಮುಂಗುಸಿ ತರ ಜಗಳಾಡ್ತಾ ಇದ್ರು, ಈಗ ನನ್ ತಾಕೆ ಬತ್ತವ್ರೆ. ಏನೋ ವಿಷಯ ಇರ್ಬೇಕು. ಅವಳ ಹತ್ರ ಹೋಗಿ ನನ್ ಮೇಲೆ ಏನ್ ಹೇಳ್ದೆ? ಏನೂ ಇಲ್ಲ. ಇವನ್ ತಾಕೋಗ್ ನನ್ ಮ್ಯಾಗ ಏನ್ ಹೇಳ್ದೆ? ಏನೂ ಇಲ್ಲ. ಏನು ಇಲ್ವಾ? ತಿರುಕೋ ಆ ಕಡೆ. ನಮ್ಮ ಮೌನಾಣೆಗೂ ಹೇಳ್ತೀನಿ, ಹೋದ ಜನ್ಮದಲ್ಲಿ ಇಬ್ರು ಯಾಸ್ರಗತೆನೇ ಇರ್ಬೇಕು. ಥು. ಅಯ್ಯೋ